ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿರಿ, ಮುನಿರತ್ನ ಅವ್ರ ವಿರುದ್ಧವಾಗಿ ಏನಂತ ಒತ್ತಾಯ ಮಾಡಿದ್ರೆ ಮನವಿಲಿ ಏನು ಕೊಟ್ಟಿದ್ದೀರಾ? ಈಗ ಡಾಕ್ಟರ್ ಸುಧಾಕರ್ ಇದ್ರು, ಇಲ್ಲಿರೋ ಎಲ್ಲ ನಂಜೇಗೌಡರು ಹೆಸರು ಗೊತ್ತಿದೆ ಅಂತ ಅನ್ಕೋತೀನಿ. ಜಯಚಂದ್ರ ಅವರು ಇದ್ರು, ಸುಧಾಕರ್ ಇದ್ರು, ನಂಜೇಗೌಡರು ಬರ್ತಾ ಇದ್ದಾರೆ. ಸುಧಾಕರ್ ಅಹಮದಾಬಾದ್ಗೆ ಹೋಗ್ಬೇಕಾಗಿರೋದ್ರಿಂದ ತುರ್ತಾಗಿ ಫ್ಲೈಟ್ ಇದೆ ಅಂತೇಳಿ ಹೊರಟಿದ್ದಾರೆ. ಜಯಚಂದ್ರ ಅವರು ಒಂದು ಸ್ವಲ್ಪ ಕಾಲದು ಟ್ವಿಸ್ಟಾಗಿ ಸ್ವಲ್ಪ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು, ಹಂಗಾಗಿ ಹೊರಟಿದ್ದಾರೆ. ಸೊ ನಾವೆಲ್ಲರೂ ಬಂದ ಉದ್ದೇಶ, ಮುನಿರತ್ನ ಅವರು ಇವತ್ತೇನಲ್ಲ, ಅವ್ರ ಇತಿಹಾಸನೇ ಹಂಗಿದೆ. ಅವ್ರದ್ದೇನು ಇವತ್ತು ಮೊದಲನೇದಲ್ಲ, ಇವತ್ತು ಸಿಕ್ಕಾಕೊಂಡಿದ್ದಾರೆ ಅಷ್ಟೇ. ಬಟ್ ಹಿಂದೆ ಸಿಕ್ಕಾಕೊಂಡಿರಲಿಲ್ಲ ಈ ಥರದ ಸನ್ನಿವೇಶಗಳಲ್ಲಿ. ಅವರು ಎಲ್ಲರನ್ನೂ ಲಘುವಾಗಿ ಮಾತನಾಡ್ತಕ್ಕಂಥದ್ದು, ಸಿಂಗ್ಯುಲರ್ ಆಗಿ ಉಪಯೋಗಿಸ್ತಕ್ಕಂಥದ್ದು, ಅಧಿಕಾರಿಗಳಿರ್ಬೋದು, ಸಾರ್ವಜನಿಕರು ಇರ್ಬೋದು, ಮಹಿಳೆಯರು ಇರ್ಬೋದು, ಎಲ್ಲರನ್ನೂ. ಅದರಲ್ಲಿ ವಿಶೇಷವಾಗಿ ಮೊನ್ನೆ ದಲಿತರ ಬಗ್ಗೆ ಅವ್ರು ಮಾತನಾಡಿರ್ತಕ್ಕಂಥದ್ದು, ಒಕ್ಕಲಿಗರ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಾಗ ಬಹುಶಃ ಇಡೀ ಸಮುದಾಯ, ಯಾವುದೇ ಒಂದು ನಮ್ಮದು ಒಕ್ಕಲಿಗರ ಸಮುದಾಯ ಒಂದೇ ಅಲ್ಲ, ಇಡೀ ಸಮಾಜ ಅವರನ್ನು ಬಹಿಷ್ಕಾರ ಮಾಡ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಇದೆ. ನಮ್ಮ ಸರ್ಕಾರ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು. ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಮುಂದುವರೆದು ಕಾನೂನಿನ ವ್ಯಾಪ್ತಿನಲ್ಲಿ ಏನು ಕ್ರಮ ಜರುಗಿಸಬೇಕು ಅದು ಜರುಗಿಸ್ತಾರೆ. ಆದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದು ಅವ್ರ ಮೇಲೆ ಈ ಥರದ ಒಬ್ಬ ಸಾಮಾನ್ಯ ಜನ ಮಾಡಿದ್ರೆ ನಾವು ಕ್ರಮ ತಗೋತೀವಿ. ಒಬ್ಬ ಜನಪ್ರತಿನಿಧಿ ಮಾಡಿದಾಗ ನಾವು ಇನ್ನೂ ಹೆಚ್ಚಿನ ಕ್ರಮವನ್ನು ತಗೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವೆಲ್ಲರೂ ಸಹ ಒತ್ತಾಯ ಮಾಡಿದ್ದೀವಿ. ಯಾವ ರೀತಿಯ ಕ್ರಮ? ಸೊ ಅವನು ಇಲ್ಲ ಸಲ್ಲದನ್ನು ಟ್ವೀಟ್ ಮಾಡಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಭಾಳ. ಯಾಕೆಂದರೆ ರೆಕಾರ್ಡೆಲ್ಲ ಸುಟ್ಟಾಕಿದ್ದು ಗೊತ್ತಲ್ವ ನಿಮಗೆ, BBMPದು ಕಾರ್ಪೊರೇಷನಲ್ಲಿ ಆ ಥರದ್ದೆಲ್ಲ ಭಾಳ ಎಕ್ಸ್ಪೋರ್ಟ್ ಇದ್ದಾರೆ. ಅದರಿಂದ ಈ ಥರದ ಕಾನೂನು ವ್ಯಾಪ್ತಿಯಿಂದ ನುಳ್ಸ್ಕೊಳ್ತಕ್ಕಂಥ ಪ್ರಯತ್ನವೂ ಅವ್ರು ಮಾಡ್ತಾರೆ. ಅದಕ್ಕೆ ಆ ರೀತಿ ನುಳ್ಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಅವಕಾಶವನ್ನು ಕೊಡಬಾರ್ದು. ಸೊ ನ್ಯಾಯಾಂಗದಲ್ಲಿ ನಮ್ಮದು ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡಬೇಕು. ಸೊ ನಮ್ಮ ವಕೀಲರು ಏನು ಇರ್ತಾರೆ, ಸೊ ದಾಖಲೆ ಸಮೇತ ಅವನಿಗೆ ಫೀಡ್ಬ್ಯಾಕ್ ಕೊಟ್ಟಾಗ ಮಾತ್ರ ಜುಡಿಷಿಯಲಿ ಅವನಿಗೆ ಶಿಕ್ಷೆ ಆಗಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕೋಸ್ಕರ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಸರ್ಕಾರ ಮಾಡಬೇಕು ಅನ್ನೋದು. ಸೊ ಅದನ್ನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಬೇರೆ ಏಜೆನ್ಸಿಯಿಂದ ತನಿಖೆ ಮಾಡಿಸ್ಲಿಕ್ಕೂ ಸಹ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ಲೋಕಾಯುಕ್ತ ಇರ್ಬೋದು, SIT ಇರ್ಬೋದು, ಇನ್ನು ಯಾವುದ್ರ ಮೂಲಕ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅದನ್ನು ಸಹ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲದಕ್ಕೆ ಇವರು ಈ ಮುನಿರತ್ನ ಇದ್ದಾರಲ್ಲ, ಫಸ್ಟ್ ಆಫ್ ಆಲ್ ಅವನು MLA ಆಗಲಿಕ್ಕೆ ಅನಲಾಯ್. ಎಲೆಕ್ಷನಲ್ಲಿ ನಿಲ್ಲಬೇಕಾದ್ರೆ ಮಿನಿಮಮ್ ಒಂದಷ್ಟು ಕೆಲವು ಕ್ವಾಲಿಫಿಕೇಷನ್ ಬೇಕಾಗುತ್ತೆ. ಅಂದರೆ ಮಹಾತ್ಮ ಗಾಂಧಿಯರು ಎಲ್ಲರೂ ನಿಂತ್ಕೋಬೋದು, ಯಾರು ಎಜುಕೇಷನ್ ಕ್ರೈಟೇರಿಯಾ ಇಲ್ಲ ಇನ್ನೊಂದಿಲ್ಲ ಅಂತ ಅಂದಾಕ್ಷಣಕ್ಕೆ ಈ ಥರ ಕ್ವಾಲಿಟೀಸ್ ಇರಬಾರ್ದು. ಅದಕ್ಕೆ ಹೇಳ್ತೀನಿ ರಾಜಪ್ಪ, ಮಗು ಹುಟ್ಟುತ್ತೆ, ಹುಟ್ಟಿದ ತಕ್ಷಣ ಯಾವ ಮಗು ಅಂತ ಗೊತ್ತಾಗಲ್ಲ, ಬೆಳೆಸ್ತಾರೆ ತಂದೆ ತಾಯಿ. ಬೆಳೀತಾ ಅವ್ನು ಕೆಟ್ಟವನಾದರೆ ತಂದೆ ತಾಯಿ ಹೇಳ್ತಾರೆ, ಅಯೋಗ್ಯ ನನ್ನ ಮಗನೇ ಹೋಗು ಅಂತಾರೆ. ಅಂದರೆ ಒಂದು ನಿಮಿಷ ವಾತಾವರಣನೇ ಅಲ್ಲ, ಕೆಲವೊಮ್ಮೆ ವಾತಾವರಣ ಸರಿ ಇದ್ರೂ ಉಟ್ಕೊಂಡು ಹಂಗೆ ಆಗ್ಬಿಡ್ತದೆ ಗಳಿಗೆನಲ್ಲಿ. ಆ ರೀತಿ ಪಟ್ಟು ಬಂದಾಗ ಟಿಕೆಟ್ ಕೊಟ್ಟಿದ್ದೀವಿ, MLA ಮಾಡಿದ್ದೀವಿ. ಅವನು ಇಷ್ಟು ಈ ಮಟ್ಟದ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಸೊ ಅದಾಗಲ್ಲ. MLA ಆದಮೇಲೆ ಅವ್ರ ಬಣ್ಣ ಬಯಲಾದ್ದು. ಹೌದು, 2-3 ಜನ ಕೌನ್ಸಿಲರು ನಮ್ಮ ಎಂಥದ್ದು ಮಂಜುಳಾ ಸುರೇಶ ಮತ್ತು ಇನ್ನೊಂದು ಮಮತಾ ಇದು ಅವ್ರ ಮೇಲೆಲ್ಲ ಬಟ್ಟೆ ಮೇಲೆಲ್ಲ ಸೀರೆ ಎಳೆದಿರೋದೆಲ್ಲ ಹಗರಣಗಳು ಗೊತ್ತಿದೆ. ಅದೆಲ್ಲವೂ ಸಹ ಒಂದು ದಿವಸ ಕಾಲ ಬರಬೇಕು ಅಂತೀವಲ್ಲ, ಟೈಮ್ ಬರಬೇಕು ಅಂತ ಟೈಮ್ ಬಂದಿದೆ, ಗ್ರಾಚಾರ ಕೆಟ್ಟಿದೆ. ಇವತ್ತು ಅವೆಲ್ಲಕ್ಕೂ ಸೇರಿ ಕ್ರಮ ಆಗುತ್ತೆ. ಅಯ್ಯೋ ಸ್ವಾಮಿ, ಇಂಥ ಸಮಾಜ ಘಾತಕರನ್ನ ಸೊ ತಗೊಂಬಂದು ಕಸ್ಟಡಿಗೆ ಬಿಡ್ತಕ್ಕಂಥದ್ದು, ಜುಡಿಷಿಯಲಿ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಸೂಕ್ತನಾ ಬೇಡವಾ? ಯಾರು CT ರವಿ ಹೇಳಿದ್ರ ಬೇಡ ಅಂತ? ಅಶೋಕ್ ಹೇಳಿದ್ರ? ಪಾಪ ಮರ್ಯಾದೆ ಇದೆಯೇನ್ರಿ ಅಶೋಕ್ಗೂ CT ರವಿಗೂ? ಅವ್ರು ಯಾರೋ HD ಕುಮಾರಸ್ವಾಮಿ ಅವರು ಬೇರೆ ವಿಚಾರ ಬಂದರೆ ಭಾಳ ವೀರಾಶಯವಾಗಿ ಮಾತಾಡ್ತಾರಲ್ರಿ. ಈಗ ಹೇಳ್ತಾರೆ ಸರ್ಕಾರ ಕ್ರಮ ತಗೊಳ್ಳಿ ಅಂತ. ಇವ್ರದ್ದೇನು ಸ್ಟೇಟ್ಮೆಂಟು? ಒಕ್ಕಲಿಗರ ಹೆಣ್ಮಕ್ಳಿಗೆ ಅದೇನೋ ಹೇಳಿದಾರಲ್ಲ, ನಾವು ಅದನ್ನು ಹೇಳಲ್ಲ ಮಲಗಿಸು ಅಂತ. ಹಂಗಾರೆ ಏನು ಅರ್ಥ ಅದು? ಹಂಗಾರೆ CT ರವಿ, ಅಶೋಕ್ ಇವರೆಲ್ಲ ಸೇರಿಸಿ ಈ ಕಳ್ಸಕ್ಕೆ ರೆಡಿ ಇದ್ದಾರಾ? ಏನು ಅರ್ಥ ಅದು?
ಬೇರೆಯವರಾದರೆ ಏನು ಬೇಕಾದ್ರೂ ಮಾತಾಡ್ತಾರೆ. ಕುಮಾರಸ್ವಾಮಿನೂ ಅಶೋಕ್ ಸಿ ಟಿ ರವಿ ಮಾತನಾಡೋದು ನೋಡಿಬಿಟ್ರೆ ವೀರಾವೇಶದಿಂದ ಮಾತಾಡ್ತಾನೆ. ಸ್ವಲ್ಪ ಕಲ್ಚರ್ ಇರಬೇಕು. ಚಿಕ್ಕಮಗಳೂರವ್ರ ಕಲ್ಚರ್ ಇದೆ ಅಂತ ತಿಳ್ಕೊಂಡಿದ್ದೀವಿ ನಾವೆಲ್ಲ ಚಿಕ್ಕಮಗಳೂರು ಕಂಡ್ರೆ ಗೌರವ ವ್ಯಕ್ತಪಡಿಸ್ತೀವಿ. ಇವನೇನು ನಿಜವಾದ ಚಿಕ್ಕಮಗಳೂರ ಎಲ್ಲಿಂದ ಬಂದವನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಕುಮಾರಸ್ವಾಮಿಯವರು, ಅಶೋಕ್ ಅವರು, ಇವರು 3 ಜನ ಅವ್ನು ಡಿಪೆಂಡ್ ಮಾಡ್ಕೋತಾರೆ ಅಂದರೆ ಇವತ್ತು ದಲಿತರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು, ಒಕ್ಕಲಿಗರ ಹೆಣ್ಣುಮಕ್ಳ ಬಗ್ಗೆ ಮಾತಾಡ್ತದ್ದು. ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಒಂದು ಸಾರಿ ಹೇಳಿದ್ದ ಅವನು, ರಾಜಕೀಯಕ್ಕೆ ಬಂದ್ಬಿಡ್ಲಿ, ಮುಖ್ಯಮಂತ್ರಿ ಆಗಲಿ ಅಂತ. ಏನಿದ್ರೆಲ್ಲ ಅರ್ಥ? ಇದನ್ನೆಲ್ಲ ಸಹಿಸ್ಕೊಂಡು ಇವ್ರು 3 ಜನ ಒಕ್ಕಲಿಗರ ಲೀಡ್ರ್ಗಳು ಒಪ್ಕೋತಾರೆ ಅಂದರೆ ಇವರು ಒಕ್ಕಲಿಗರ ಸಮಾಜದ ಓಟ್ ಬೇಕು, ಒಕ್ಕಲಿಗರ ಸಮಾಜದ ಸಪೋರ್ಟ್ ಬೇಕು. ಇಂಥ ವಿಚಾರ ಬಂದಾಗ ಇವರು ಮುನಿರತ್ನ ಪರಿಗೆ. ನಮಗೆ ಒಕ್ಕಲಿಗರು ಸಮಾಜ, ನಾವು ಓಟ್ ಕೊಟ್ಟವ್ರೆ, ಓಟ್ ಕೊಟ್ಟಿಲ್ಲ, ನಮಗೆ ತಿರಸ್ಕರಿಸವ್ರೆ, ನಮಗೆ ಭಾಗ ಮಾಡವ್ರೆ ಅಂತ ನೋಡಲ್ಲ ನಾವು. ಈಗ ರೂರಲ್ಲೂ ಸೋತೋ, ಮಂಡ್ಯದಲ್ಲೂ ಸೋತೋ, ನಾವು ಸಮಾಜ ಯಾವತ್ತೂ ಬಿಟ್ಕೊಡೋಕ್ಕೆ ತಯಾರಿಲ್ಲ. ಅಥವಾ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಮಠವನ್ನು ನಾವು ಯಾವತ್ತೂ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಇವ್ರದ್ದು ಏನು ಉದ್ದೇಶ ಅಂತಲೇ ಅರ್ಥ ಆಗಲ್ಲ. ತಕ್ಷಣ ನಮ್ಮ ಸಿ ಟಿ ರವಿಯವರು, ಅಶೋಕರು, ಎಚ್ ಡಿ ಕುಮಾರಸ್ವಾಮಿ ಅವರು ವಿಷಾದ ವ್ಯಕ್ತಪಡಿಸಬೇಕು. ಇದ್ರ ಬಗ್ಗೆ ಅವರು ಮುಖ್ಯಮಂತ್ರಿಗಳ ಆದೇಶದ ಕ್ರಮ ಇಲಾಖೆಯಲ್ಲಿ ತಗೊಳ್ತಕ್ಕಂಥದ್ದು ಒಂದು ಕಡೆ ಆದರೆ, ಅವ್ರ ಪಾರ್ಟಿನಲ್ಲಿ BJP ಮೇಲೆ ಶಿಸ್ತಿನ ಕ್ರಮ ತಗೊಳ್ಳಿಕ್ಕೆ ಒಂದು ನಿಮಿಷ ಹೇಳ್ಬಿಡ್ತೀನಿ. ಒಂದು ನಿಮಿಷ ಹೇಳ್ತೀನಿ. BJP ಮೇಲೆ ಏನು ಮಾತೆತ್ತರೆ ಅಮಿತ್ ಶಾ ಹತ್ರ ಹೋಯ್ತಾರೆ, ಮಾತೆತ್ತರೆ ಮೋದಿ ಹತ್ರ ಹೋಯ್ತಾರೆ, ಅದು ಇದು ಅಂತಾರಲ್ಲ ಕುಮಾರಸ್ವಾಮಿಯವರು. ಇವ್ರು 3 ಜನ ಜಾಯಿಂಟ್ ಆಗಿ, ಇವರು ಮಾಜಿ ಜನರಲ್ ಸೆಕ್ರೆಟರಿ MLC ಇದ್ದಾರೆ, ಅವರು ವಿರೋಧ ಪಕ್ಷ ನಾಯಕರು, 3 ಜನ ಸೇರಿ ಅಮಿತ್ ಶಾ ಹತ್ರ, ಮೋದಿ ಹತ್ರ ಹೋಗಿ ಇವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಒತ್ತಾಯ ಮಾಡಬೇಕು. ಇಲ್ಲದೇ ಇದ್ದರೆ ಇವರು ಸಮಾಜ ವಿರೋಧಿ ಘಾತಕರು ಅಂತೇಳಿ ಸಮಾಜ ತೀರ್ಮಾನ ಮಾಡ್ತಾರೆ. ನಾಗಮಂಗಲ ಗಲಭೆ ಪ್ರಕರಣ ಮುಚ್ಚೋಕೆ ಈ ಆಡಿಯೋ ಹೊರಗೆ ಬಂದಿದೆ ಅಂತ ಅಶೋಕ್ ಆರೋಪ ಮಾಡ್ತಾರೆ. ನಾಗಮಂಗಲ ನಿನ್ನೆ ಹೋಗಿ ಅಶೋಕ್ಗೆ ನಾನೇನೋ ಒಳ್ಳೆ ಸ್ನೇಹಿತ, ಒಂದು ಸ್ವಲ್ಪ ವಿರೋಧ ಪಕ್ಷ ನಾಯಕನಾಗಿ ಶಾಡೋ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಅಂತಿದ್ರೆ ಈ ಥರದ್ದೆಲ್ಲ ಮಾತನಾಡೋಕ್ಕೆ ಹೋದ್ರೆ ನನಗೂ ಮಾತಾಡೋಕ್ಕೆ ಬರುತ್ತೆ. ನಾಗಮಂಗಲದಲ್ಲಿ ನೆನ್ನೆ ಮುಸ್ಲಿಮ್ಸು ಹಿಂದೂಗಳು ಎಲ್ಲ ಒಟ್ಟಿಗೆ ಹೋಗಿ ಗಣಪತಿ ಬಿಟ್ಟಿದ್ದಾರೆ. ಹೋಗಿ ಕಲ್ತ್ಕೊಳಕ್ಕೆ ಹೇಳಿ ಇವತ್ತು ಅದ್ಯಾವುದೋ ಸಮಿತಿ ಕಳಿಸಿದಾರಂತೆ. ಅವರು ನೋಡ್ರಿ, ಎರಡೂ ಸಮಾಜದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಮಾಡೋರು, ಘಾತಕ ಕೆಲಸ ಮಾಡೋರು ಇದ್ದೇ ಇರ್ತಾರೆ. ಈ ಥರದ್ದೆಲ್ಲ ಮಾಡೋರು ಎಲ್ಲೂ ಇಲ್ಲ ಅಂತ ಹೇಳಲ್ಲ ನಾವು. ಆದರೆ ಮೊನ್ನೆ ನಡೆದಂಥ ಇನ್ಸಿಡೆಂಟನ್ನು ನಡಿಬಾರ್ದು ಅನ್ನೋ ಉದ್ದೇಶದಿಂದ ಮೊನ್ನೆ ನಾನು ಶಾಂತಿ ಸಭೆ ಮಾಡಿದ್ಮೇಲೆ ನಿನ್ನೆ ಮುಸ್ಲಿಂ ಬಾಂಧವರೇ ಗಣಪತಿ ಫಂಕ್ಷನ್ ಹತ್ರ ಹೋಗಿ ಜ್ಯೂಸ್ ಕೊಟ್ಟು ಹಾರ ಹಾಕಿ ಒಟ್ಟಿಗೆ ನೆನ್ನೆ 6-7 ಗಣಪತಿನ ವಿಸರ್ಜನೆ ಮಾಡಿದ್ದಾರೆ. ಇವತ್ತು ಮುಸ್ಲಿಂ ಹಬ್ಬನೂ ಮಾಡ್ತಾರೆ, ನಾಳೆ ಒಟ್ಟಿಗೆ ಸೇರಿ ವಿಸರ್ಜನೆ ಮಾಡ್ತಾರೆ. ಇದನ್ನು ಸಂತೋಷ ಪಡೋದು ಬಿಟ್ಬಿಟ್ಟು ಇವತ್ತೊಂದು ಕಮಿಟಿ ಕಳಿಸೋರು BJPಯವರು. ಇವ್ರಿಗೆ ಇಷ್ಟು ಬೇಗ ತಣ್ಣಗಾಗೋಯ್ತಲ್ಲ ಮಂಡ್ಯದಲ್ಲಿ. ಕೆರಗೋಡಿಗೆ ಹೋಗಿ ಪ್ರಯತ್ನ ಮಾಡಿದ್ರು, ಅದು ಫೇಲ್ ಆದೋ. ನಾಗಮಂಗಲಕ್ಕೆ ಹೋದೋ, ಅಲ್ಲೂ ಫೇಲ್ ಆದೋ. ಪಾಪ ರಾತ್ರಿ ಎಲ್ಲ ನಿದ್ದೆ ಇಲ್ವಂತೆ. ಇದು ಬಿಟ್ಬಿಟ್ಟು ಬೇರೆ ರಾಜಕಾರಣ ಮಾಡಕ್ಕೆ ಬರೋಕೆ ಹೇಳ್ರಿ. ಮಂಡ್ಯದಲ್ಲಿ ನಡೀತಾ ಇದೆಯಾ ಸರ್? 100%. ನೆನ್ನೆ ಇನ್ನೊಂದು ಇನ್ಸಿಡೆಂಟ್ ಆಗಿದೆ. ಮಂಗಳೂರಿಂದ ಇಬ್ಬರು RSS ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ VP ಇರ್ತದೆ BHP ಹುಡುಗರು ಇಬ್ಬರು ಪಾಂಡುಪುರದಲ್ಲಿ ಬಂದು ಮೀಟಿಂಗ್ ಮಾಡಿದ್ದಾರೆ. ರಾತ್ರಿ 12:30 ಮೀಟಿಂಗ್ ಮಾಡಿ ಏನು ಅಲ್ಲಿ ಮಂಗಳೂರಿನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲೂ ಬಂದು ಒಂದು ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಈ ಸರ್ಕಾರ ಅಭಿವೃದ್ಧಿ ಮತ್ತು ಜನಪರ ಕಾರ್ಯಕ್ರಮಗಳನ್ನ ಸಹಿಸಲಾರ್ದಲೇ BJPಯವರು ಕಮ್ಯುನಲ್ ಕ್ಲಾಸಸ್ಸನ್ನು ಮಾಡಲಿಕ್ಕೆ ತಯಾರಾಗಿದ್ದಾರೆ. ಇದನ್ನು ನಾವು ಇನ್ನೂ ನೋಡ್ಕೊಂಡು ಕೂರ್ಲಿಕ್ಕಾಗಲ್ಲ. ಕಾನೂನನ್ನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಸರ್ಕಾರದ ಜವಾಬ್ದಾರಿ ಇದೆ. ನಾವು ಜವಾಬ್ದಾರಿ ಕಾರ್ಯಕ್ರಮಗಳು ಕೊಡ್ತಕ್ಕಂಥದ್ದು ಅಭಿವೃದ್ಧಿದು ಎಷ್ಟು ಮುಖ್ಯನೋ ಸಾರ್ವಜನಿಕರ ಹಿತವನ್ನು ಸಹ ಅಷ್ಟೇ ಮುಖ್ಯ ಆಗಿದೆ. ನಾವು ಭಾಳ ಗಂಭೀರವಾಗಿ ತಗೋತೀವಿ. ಮಾನ್ಯ BJPಯ ನಾಯಕರುಗಳು ಇದನ್ನು ನಿಲ್ಲಿಸಿ ಗೌರವವಾಗಿ ಕೇಂದ್ರದಲ್ಲಿ ಆಡಳಿತ ಇದೆ, ಇಲ್ಲೂ 3 ಜನ ಮಂತ್ರಿ ಇದ್ದಾರೆ, ರಾಜ್ಯಕ್ಕೆ ಏನಾದ್ರು ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸರ್, ಹನುಮಂತರಾಯಪ್ಪ ಅವ್ರ ಒಂದು ಆಡಿಯೋ ಲೀಕ್ಔಟ್ ಆಗಿದೆ. ಆ ಒಂದು ಆಡಿಯೋದಲ್ಲಿ ಡೀಲ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ಅಂತಂದ್ರೆ ಚೆಲುವರಾಜನ ಮುಂದಿಟ್ಕೊಂಡು ಕಾಂಗ್ರೆಸ್ನವರು ಈ ಪ್ರಕರಣ ಮುನಿರತ್ನ ಮೇಲೆ ಕಟ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಆರೋಪ ಮಾಡಿದ್ವಿ ಸರ್. ನಾನು ಬೆಂಗಳೂರು ಗ್ರಾಮಾಂತರ ಸೋತ ನಂತರ ನಿಮ್ಮ ಮೇಲೆ ಕೆಲವು ಷಡ್ಯಂತ್ರಗಳು ನಡೀತಾ ಇದೆ. ಸ್ವಲ್ಪ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಈ ಹನುಮಂತರಾಯಪ್ಪರದ್ದು ಏನೋ ಹೇಳಿರೋದನ್ನ ಏನೋ ಟ್ವೀಟ್ ಮಾಡಿ ಅದನ್ನೆಲ್ಲ ತಿರುಗಿಸಿ ಶಿಕ್ಷೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ನೋಡ್ರಿ, ನಮಗೂ ಇತಿಮಿತಿ ಇದೆ. ನಾವು ಮಾತಾಡಿದ್ರು ತಪ್ಪೆ, ಇನ್ನೊಬ್ಬರು ಮಾತಾಡೋದು ತಪ್ಪೆ. ಅನಾವಶ್ಯಕವಾಗಿ ಏನೇನೋ ಮಾತನಾಡೋಕ್ಕಾಗಲ್ಲ. ಹನುಮಂತರಾಯಪ್ಪರ ವಿಚಾರನ ಅವರು ಏನೋ ಒಂದು ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಸರ್, ಈಗ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಅಂದರೆ ಪ್ರಜಾಪ್ರಭುತ್ವದ ಮಾನವ ಸರಪಳಿ ನಿರ್ಮಿಸಿ ಪುಕ್ಕಟೆ ಇವ್ರು ಮಾಡೋದೆಲ್ಲ ಬಹಳ ಗಮನದಾರಿ ಕೆಲಸ. ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಲಿ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ ಅಂತ ಸವಾಲು. ಹೌದು, ಹಿಂದೆ ಇದ್ದಾಗ BJP ಯಾಕೆ ನಡೆಸ್ಲಿ ಮತ್ತೆ? ಆಯ್ತಪ್ಪ, ನಾವು ಈಗ ಬಂದಿದ್ದೀವಿ 1.5 ವರ್ಷ.
ಮಹಾನಗರ ಪಾಲಿಕೆ ಯಾಕೆ ಬಿಜೆಪಿ ನಡೆಸ್ತೀವಂತೆ ಅವಾಗ ಏನು ಮಾಡ್ತೀರಂತೆ ಕುಮಾರಸ್ವಾಮಿ ಅವರು? ಸೊ ಬಿಜೆಪಿ ಸರ್ಕಾರ ಇದ್ದಂಗೆ ತಾನೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಹೋಗಿದ್ದು, ಅವಾಗ ಯಾಕೆ ಮಾಡ್ಲಿವಂತೆ? ಇವಾಗ ಅವ್ರು ಮಾಡಿರ್ತಕ್ಕಂಥ ಪ್ರಕ್ರಿಯೆಯನ್ನೇ ಕಂಟಿನ್ಯೂ ಆಗ್ತಾ ಇದೆ, ಅದು ಕೋರ್ಟಲ್ಲಿದೆ. ಸೊ ರಿಸರ್ವೇಷನು ಅವೆಲ್ಲ ಡಿಲಿಮಿಟೇಷನ್ ಎಲ್ಲ ಸೆಟ್ರೇಟ್ ಆಗ್ತಾ ಇರೋದು. ಸೊ ಅವಾಗ ಯಾಕೆ ಮಾಡ್ಲಿವಂತೆ ಅಂತ ನಮಗೆ ಗೊತ್ತಿಲ್ವಲ್ಲ. ಕುಮಾರಸ್ವಾಮಿ ಅವ್ರಿಗೆ ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾವಾಗ ಏನು ಮಾತಾಡ್ತಾರೆ, ಚನ್ನಪಟ್ಟಣ ವಿಚಾರ ನಾಗಮಂಗಲದಲ್ಲಿ ಮಾಡ್ತಾರೆ, ನಾಗಮಂಗಲ ವಿಚಾರ ಮದ್ದೂರಲ್ಲಿ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ಫಸ್ಟು ಮುನಿರತ್ನಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೇಳ್ರಿ. ಸ್ವಾಮೀಜಿ ಬಗ್ಗೆ ಇಷ್ಟೆಲ್ಲ ಕೆಟ್ಟದಾಗ ಮಾತಾಡಿದರು, ಡಾಕ್ಯುಮೆಂಟ್ಸ್ ಹುಟ್ಟಾಕಿದ್ರು, ಹೆಣ್ಮಕ್ಳುಗಳನ್ನ ಸೀರೆ ಎಳೆದಿದ್ರು. ಇವತ್ತು ಬಂದು ಒಕ್ಕಲಿಗರ ಹೆಣ್ಮಕ್ಳನ್ನ ನಾನು ಅದನ್ನ ರಿಪೀಟ್ ಮಾಡ್ಲಿಕ್ಕೆ ನನ್ನ ಕೈಯಲ್ಲಿ ಆಗಲ್ಲ, ದಯಮಾಡಿ ನೋವಾಗುತ್ತೆ. ಸೊ ದಲಿತರ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ. ಇದ್ರ ಬಗ್ಗೆ ಕುಮಾರಸ್ವಾಮಿ ಅವ್ರಿಗೆ ಬದ್ಧತೆ ಐತ್ರಿ. ಫಸ್ಟ್ ರಿಯಾಕ್ಟ್ ಮಾಡೋಕ್ಕೆ ಹೇಳಿ, ಫಸ್ಟ್ ಕಂಪ್ಲೇಂಟ್ ಕೊಡಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.